ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಫಸ್ಟ್ PUC ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ನಲ್ಲಿ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಎಕ್ಸಾಂಪ್ಲರ್ ಕ್ವಶನ್. ಪ್ಲೀಸ್ ಗೋ ಥ್ರೂ ದಟ್. ಇದರ ಸಿನಾಪ್ಸಿಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್. ಸೊ KCET ಮತ್ತು ನೀಟ್ ಎಕ್ಸಾಮಿಗೆ ಆಲ್ರೆಡಿ ನಿಮ್ಮ PU2 ರಿಸಲ್ಟ್ ಅಂತ ಬಂದ್ಬಿಡ್ತು. ಅದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ CET ಮತ್ತು ನೀಟ್ ಬಗ್ಗೆ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕಾಗ್ತದೆ. ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸೀರೀಸ್ ಅನ್ನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಫಸ್ಟ್ PUC most of the chapters have completed. Only 3 deleted chapters are left that I am going to discuss after the KCET first PUC part. Okay, so KCET ಗೆ ಬಹಳ ಹೆಲ್ಪ್ ಆಗ್ತದೆ and NEET ಕೂಡ definitely it is going to help you. Remember that. So first question, density of 2m solution of acetic acid is given, the molality of the solution. So ಯಾವಾಗಲೂ remember ನಮ್ಮ ಬೇಸಿಕ್ ನಮ್ದು ಪರ್ಫೆಕ್ಟ್ ಇರಬೇಕು. ಸೊ ಮೊಲಾಲಿಟಿ ಫಾರ್ಮುಲಾ ಏನು? moles divided by moles of solute divided by mass of solvent in kg ಅಂತ ಹೇಳ್ತೀವಿ ನಾವು, ಹೌದಾ? ಸೊ ನಾನು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಾರ್ಮುಲಾ ನಿಮಗೆ ಏನಾದರೂ ತಲೆಯಲ್ಲಿ ಇದ್ದರೆ ಮತ್ತೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಗೆಟ್ ದ ಆನ್ಸರ್. ಸೊ ನೋಡಿ, 2m ಅಂತಂದ್ರೇನು? 2 moles per liter ಅಂತ ಮೀನಿಂಗ್, ಹೌದಾ? ಅಂದರೆ ವಾಲ್ಯೂಮ್ ಇಸ್ ಈಕ್ವಲ್ ಟು 1 ಲೀಟರ್. ಯು ಹ್ಯಾವ್ ಗಾಟ್ 2 moles ಅಂತ ಬಂತು ಅಂದರೆ ಸೊ 2 moles ಆಫ್ ಆಸಿಟಿಕ್ ಆಸಿಡ್ ರೈಟ್. ಸೊ ಇಲ್ಲಿ ಆನ್ಸರ್ ಹಾಗಾದ್ರೆ 2 ಬಂದ್ಬಿಡ್ತು. ಇಲ್ಲಿ ಮೋಲ್ಸ್ ಡಿವೈಡೆಡ್ ಮಾಸ್ ಆಫ್ ಸಾಲ್ವೆಂಟ್ ಅಷ್ಟೇ ಬೇಕು ನಮಗೆ, ರೈಟ್? ಸೊ ಹಾಗಾದ್ರೆ ಮಾಸ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸೊಲ್ಯೂಷನ್ ಮೈನಸ್ ಮಾಸ್ ಆಫ್ ಸೊಲ್ಯೂಟ್, ಹೌದಾ? ಯಾಕಂದ್ರೆ ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ ಸೇರಿ ಸೊಲ್ಯೂಷನ್ ಆಗ್ತದೆ. ಮಾಸ್ ಆಫ್ ಸೊಲ್ಯೂಷನ್ ಆಗೋದಕ್ಕೆ ನಮಗೆ ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ 1.2 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ವಾಲ್ಯೂಮ್ ಎಷ್ಟಿದೆ? ವಾಲ್ಯೂಮ್, ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ವಾಲ್ಯೂಮ್ ಎಷ್ಟಿದೆ? ಇಲ್ಲಿ 1 ಲೀಟರ್ ಇದೆ, ಹೌದಾ? ಒಂದು 1000 ml ಇದೆ ಇಂಟು ಡೆನ್ಸಿಟಿ. 1000 ml ಹೇಗೆ ಬಂತು? ಪರ್ ಲೀಟರ್ ಇದೆ, ಹೌದಾ? ಪರ್ ಲೀಟರ್. ಡೆನ್ಸಿಟಿ ಅಷ್ಟಿಲ್ಲಿ 1.2 ಇದೆ. ಸೊ ದ ಆನ್ಸರ್ 1200 ಗ್ರಾಮ್ ಬಂತು. ಸೊ ಅದನ್ನು ನಾನು ಇಲ್ಲಿ ಬರೀತೀನಿ, 1200 ಗ್ರಾಮ್ ಮೈನಸ್ ಮಾಸ್ ಆಫ್ ಸೊಲ್ಯೂಟ್ ಬೇಕು. ಸೊ ಮೋಲ್ ಅಂತಂದ್ರೇನು? ಮೋಲ್ ಅಂತಂದ್ರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಹೌದಾ? ಅಂದ್ರೆ ಮೋಲಾರ್ ಮಾಸ್ ಆಫ್ ಎಸಿಟಿಕ್ ಆಸಿಡ್ ಗೊತ್ತಿದೆ, ಮಾಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಮಾಸ್ ಇಸ್ ಈಕ್ವಲ್ ಟು ಸೊಲ್ಯೂಟ್ ಅಂದ್ರೆ ಎಸಿಟಿಕ್ ಆಸಿಡ್, ಹೌದಾ? ಸೊ ಮಾಸ್ ಇಸ್ ಈಕ್ವಲ್ ಟು 2 ಇಂಟು ಮೋಲಾರ್ ಮಾಸ್ ಆಫ್ ಎಸಿಟಿಕ್ ಆಸಿಡ್. ಕ್ಯಾಲ್ಕುಲೇಟ್ ಮಾಡಿ, 12 ಪ್ಲಸ್ 16 ಪ್ಲಸ್ 16 ಪ್ಲಸ್ 4, ಸೊ 60 ಬರ್ತದೆ. ಸೊ ಇಸ್ ಈಕ್ವಲ್ ಟು 120 ಬಂತು. ಹಾಗಾದ್ರೆ 120 ಇಲ್ಲಿ ಆ್ಯಡ್ ಮಾಡಿದ್ರಿ, 1080 ಆಯ್ತು. ಇಲ್ಲಿ 1080 ಅಂದ್ರೆ ಅದು 1.08 kg ಆಯಿತು. ಸೊ ದ್ಯಾಟ್ ಯು ಸಬ್ಸ್ಟಿಟ್ಯೂಟ್ ಹಿಯರ್ 1.08 kg. 2/1 ಅಂದ್ರೆ ಆಲ್ಮೋಸ್ಟ್ ಲೆಸ್ ದ್ಯಾನ್ 1 ಶುಡ್ ಬಿ ದ ಆನ್ಸರ್. ಸೊ 1.85 ಶುಡ್ ಬಿ ದ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ಆ್ಯಂಡ್ 1 ಹಿಂಟ್ ಏನಿಲ್ಲಿ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಮೊಲಾರಿಟಿ ವಿಲ್ ಬಿ ಮೋರ್ ದ್ಯಾನ್ ಮೊಲಾಲಿಟಿ. ಅಂದ್ರೆ ಮೊಲಾಲಿಟಿ ವಿಲ್ ಬಿ ಸ್ಲೈಟ್ಲಿ ಲೆಸ್ ದ್ಯಾನ್ ಮೊಲಾರಿಟಿ. ಅದಕ್ಕೆ 2 ಅಂತೂ ಆನ್ಸರ್ ಆಗೋದೇ ಇಲ್ಲ. 2ಕ್ಕಿಂತ ಸ್ವಲ್ಪ ಕಡಿಮೆ ಇರೋದಂದ್ರೆ 1.85. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಡೈರೆಕ್ಟ್ ಆಗಿನೂ ಕೂಡ ಇಂಥ ಕ್ವಶನ್ ಅನ್ನು ನೀವು ಸೆಲೆಕ್ಟ್ ಮಾಡಬಹುದು. ಎಸ್. ಸೆಕೆಂಡ್ ಒನ್ ನೋಡಿ, ಅ ಸ್ಯಾಂಪಲ್ ಆಫ್ ಸಲ್ಫರ್ ಡೈಆಕ್ಸೈಡ್ ಕಂಟೇನ್ಸ್ ಸೇಮ್ ಮಾಸ್ ಆಸ್ ದಟ್ ಆಫ್ 10 million molecule ಆಫ್ ಮೀಥೇನ್, ರೈಟ್? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಅಂತ ಕೇಳಿದ್ದಾರೆ. ಅಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಏನು ಗೊತ್ತಿದೆ? ಸ್ಟ್ಯಾಂಡರ್ಡ್ ಆಗಿ ಸಲ್ಫರ್ ಡೈಆಕ್ಸೈಡ್ ಮಾಸ್ ಅಂದ್ರೆ ಮೋಲಾರ್ ಮಾಸ್ ಎಷ್ಟಿಲ್ಲಿ? 62, ಹೌದಾ? ಯಾಕಂದ್ರೆ ಸಲ್ಫರ್ SO2, S is 32 and oxygen is 16 to 32, 64 ಬರ್ತದೆ. ಸೊ we know that 64 grams will have molecule 6 into 10 to the power 23. ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಇದು ಎಷ್ಟು ಅಂತ ಹೇಳಿ. ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಿ? ಇಲ್ಲಿ ನೋಡಿ, ಇಲ್ಲಿ 10 million CH4 is equal to mass of sulfur dioxide. ಸೊ ಅದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಹೌದಾ? ಸೊ ಮಾಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಅಂದ್ರೆ 10 million ಅಂದ್ರೆ ಎಷ್ಟಾಗ್ತದೆ? ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ನಮಗೆ ಏನು ಗೊತ್ತಿದೆ? ಮೀಥೇನ್ ಬಗ್ಗೆ ನಮಗೇನು ಗೊತ್ತಿದೆ ಅನ್ನೋದನ್ನು ನೋಡಿ. ಸೊ ಮೀಥೇನ್ ಬಗ್ಗೆ ನಮಗೇನು ಗೊತ್ತಿದೆ? 6 into 10 to the power 23. ಅವೊಗಡ್ರೋ ನಂಬರ್ ಅಂತಂದ್ರೆ 16 ಗ್ರಾಮ್. 10 million 10 into 10 to the power 6 million ಅಂದ್ರೆ, ಹೌದಾ? 10 million 10 to the power 6 into 10 will have how much? So 10 into 10 to the power 6 into 16 divided by 6 into 10 to the power 23. Remember, don't waste your time in calculating this. Remember,
ಸಿ ನಿಮಗೆಲ್ಲ ಕ್ಯಾಲ್ಕುಲೇಷನ್ಸ್ ಗೊತ್ತಿರ್ತದೆ, ನಮ್ಮ ಟೈಮ್ ವೇಸ್ಟ್ ಆಗೋದಲ್ಲಿ ಇದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗೆ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿ ನೋಡಿ ತೋರಿಸ್ತೀನಿ, ಡೈರೆಕ್ಟಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದ್ರೆ 64 ಗ್ರಾಮಲ್ಲಿ ಅವಗೆಡ್ರೋ ನಂಬರ್ ಆದರೆ 10 × 10⁶ × 16 ಡಿವೈಡೆಡ್ ಬೈ 6 × 10⁻23 ಹೌ ಮಚ್ ಅಂತ ಹೇಳಿ. ಸೊ ಹಾಗಾದ್ರೆ ಏನು ಬರ್ತದೆ ಇಲ್ಲಿ ನೋಡಿ, ದಿಸ್ ವಿಲ್ ಗಿವ್ ರೈಸ್ ಟು ಸಿ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್, ಹೌದಾ? ಸೊ 10 × 10⁶ × 16 × 6 × 10⁻23 ಡಿವೈಡೆಡ್ ಬೈ ಇದನ್ನು ಬರೀತೀನಿ ಇಲ್ಲಿ 6 × 10⁻23 ಇಂಟು 64. ನೋಡಿ 6 × 10⁻3 6 × 10⁻3 ಕ್ಯಾನ್ಸಲ್ ಆಗಿಬಿಡ್ತು. ಇಲ್ಲಾಂದ್ರೆ ಏನು ಮಾಡ್ತಿದ್ರಿ ನೀವು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, ಟೈಮ್ ವೇಸ್ಟ್ ಆಗಿಬಿಡ್ತಿತ್ತು, ಹೌದಾ? ಸೊ ಡೂ ಲೈಕ್ ದಿಸ್. ಸೊ 10⁶ ಅಂತೂ ಆನ್ಸರ್ ಹೌದೇ ಹೌದು. 10 6 16 160 160/64 ಅಂದರೆ 60 ಆಲ್ಮೋಸ್ಟ್ 2.5, ಹೌದಾ? 2.5. Hence the answer for this question is, remember this one. Answer for this question is second one. Remember that. Third one, mass of sodium hydroxide required to convert 1 gram of sodium bicarbonate to sodium carbonate. ಇಲ್ಲಿ ರಿಯಾಕ್ಷನ್ ಬರೀಬೇಕು. ಸೊ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಪ್ಲಸ್ sodium hydroxide give rise to Na2CO3 ಪ್ಲಸ್ ಏನು ಬರ್ತದೆ ನಿಮಗೆ H2O ಬರ್ತದೆ, ಹೌದಾ? ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಇದರಲ್ಲಿ ಬ್ಯಾಲೆನ್ಸಿಂಗ್ ಅಂತ ಆಲ್ರೆಡಿ ಇದ್ದು ಬಿಟ್ಟದೆ, ಮಾಡೋ ಅವಶ್ಯಕತೆ ಇಲ್ಲ. ಇದರ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ. ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟಾಗ್ತದೆ? 23 + 1 + 12 + 16 3 is 48. ಸೊ ಎಷ್ಟಾಗ್ತದೆ? ಸೊ 23 + 1 12 + 48 ಮೀನ್ಸ್ 84 ಬಂತು, ಹೌದಾ? 84 ಗ್ರಾಮ್ಸ್ 40 ಗ್ರಾಮ್ಸ್, ಇದು 40 ಗ್ರಾಮ್, ಹೌದಾ? ಭಾಳ ಸಿಂಪಲ್ ಇದೆ ನೋಡಿ. ಹೌ ಮಚ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಕ್ವೈರ್ಡ್ ಟು ಕನ್ವರ್ಟ್ 1 ಗ್ರಾಮ್ ಆಫ್ ಸೋಡಿಯಂ ಬೈಕಾರ್ಬೊನೇಟ್? 1 ಗ್ರಾಮ್ ಮೀನ್ಸ್ ಹೌ ಮಚ್? ವೆರಿ ಸಿಂಪಲ್, 40 ಡಿವೈಡ್ ಬೈ 84. 40/84 ಅಂತಂದರೆ 2s 1/2 ಅಂದರೆ 0.5. 0.5ಕ್ಕಿಂತ ಸ್ವಲ್ಪ ಕಡಿಮೆ ಇರೋದು ಆನ್ಸರ್ ಯಾವುದು? 0.47. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. The number of molecules in 4.25 gram of ammonia. So ಅಮೋನಿಯಾದ ಮಾಲಿಕ್ಯುಲರ್ ಮಾಸ್ ಏನು? NH3 ಅಂದರೆ 17 ಗ್ರಾಮ್, ಹೌದಾ? ಸೊ 17 ಗ್ರಾಮ್ ವಿಲ್ ಹ್ಯಾವ್ 6 × 10⁻23. ಸೊ 4.25 ವಿಲ್ ಹ್ಯಾವ್ ಹೌ ಮಚ್? 4.25 1s 4.25 4s ಅಂದರೆ ಇದು ಆನ್ಸರ್ ಏನು ಬರಬೇಕಾಯ್ತು? ಇಲ್ಲಿ 1.5 ಬರಬೇಕಾಯ್ತು, ಯಾಕಂದ್ರೆ 1.5 1s 1.5 4s 6. So hence the answer for this question should be second one. Fifth one, what mass of ethanol to be added to 1 kg of water to have mole fraction of ethanol equal to 0.2? See, mole fraction of ethanol ಅಂದ್ರೆ ಏನು ಮಾಡ್ತೀವಿ ನಾವು? mole fraction of ethanol is equal to N of ethanol divided by N of ethanol plus N of water. ನಮಗೆ ಮಾಸ್ ಬೇಕು. ಮಾಸ್ ಅಂತಂದ್ರೆ ಮೋಲ್ಸ್ ಅಂದ್ರೆ ಏನು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಹೌದಾ? ಸೊ ಇದನ್ನ ಹೀಗೆ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಎಕ್ಸ್ ಆಫ್ ಇಥನಾಲ್ ಕೊಟ್ಟಿದ್ದಾರೆ 0.2. ಎನ್ ಆಫ್ ಇಥನಾಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ನಾನು ಎಕ್ಸ್ ಅಂತ ತಗೋತೀನಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎನ್ ಆಫ್ ವಾಟರ್ ಏನಾಗ್ತದೆ? ಹಾಗಾದ್ರೆ ಎನ್ ಆಫ್ ವಾಟರ್ ಏನಾಗ್ತದೆ? ಮಾಸ್ ಆಫ್ ದ ವಾಟರ್ ಈಸ್ 1 kg ಅಂದ್ರೆ 1000 ಗ್ರಾಮ್ ಡಿವೈಡೆಡ್ ಬೈ 18 ಮಾಲಿಕ್ಯುಲರ್ ಮಾಸ್ ಅಂದರೆ 55.5. ವೆರಿ ಫೇಮಸ್ ಇದು, ನೆನ್ಪಿಟ್ಕೊಳ್ಳಿ. 55.5 ಬಂತು, ಹೌದಾ? ಸೊ ಹಾಗಾದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 0.2x ಪ್ಲಸ್ 55.5 ಇಂಟು 2.2 ಅಂತಂದರೆ 55.5 2s 11 111 ಅಂದರೆ 11 111. ಸೊ 0.2 ಅಂದರೆ 11.1 ಇಸ್ ಈಕ್ವಲ್ ಟು ಎಕ್ಸ್. ಹಾಗಾದರೆ 11 ಇಸ್ ಈಕ್ವಲ್ ಟು, ನಾನು ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ ಅಷ್ಟೇ. 11 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 0.2 ಎಕ್ಸ್ ಇಸ್ ಈಕ್ವಲ್ ಟು 0.8 ಎಕ್ಸ್ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 0.8. ಹಾಗಾದ್ರೆ ಎಕ್ಸ್ ಏನಿಲ್ಲಿ? ಎಕ್ಸ್ ಅಂತಂದರೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಮಾಸ್ ಆಫ್ ದಿ ಇಥನಾಲ್, ಮಾಸ್ ಆಫ್ ದಿ C2H5OH. ಮಾಲಿಕ್ಯುಲರ್ ಮಾಸ್ ಆಫ್ ಇಥನಾಲ್ ಎಷ್ಟು? C2H5OH ಫಾರ್ಮುಲಾ 46 ಬರ್ತದೆ. ಹಾಗಾದ್ರೆ ಏನು ಬಂತಿಲ್ಲಿ? ಎಮ್ ಆಫ್ C2H5OH ಇಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ ನೋಡಿ, ಎಮ್ ಆಫ್ C2H5OH ಇಸ್ ಈಕ್ವಲ್ ಟು 46 ಇಂಟು 11 ಡಿವೈಡೆಡ್ ಬೈ 0.8 ಬಂತು, ಹೌದಾ? ಸೊ 46 ಇಂಟು 11 ಡಿವೈಡ್ ಬೈ 0.8. ಹಾಗಾದ್ರೆ ಎಷ್ಟು ಬರ್ತದೆ ಇದು ಆನ್ಸರ್?
ಡೆಫಿನೆಟ್ಲಿ 46 11s ಅಂತಂದ್ರೆ ಆಲ್ಮೋಸ್ಟ್ 460 ಪ್ಲಸ್ 111 46, ಸೊ 500 ಅಂತ ಬರೀತೀನಿ ನಾನು. ಆ್ಯಕ್ಚುಲಿ 506 ಅಂತ ಬರ್ತದೆ, ಡಿವೈಡ್ ಬೈ 0.8. ಸೊ 8 1s 8 4s 40, 8 6 48, ಹೌದಾ? 8 6 48. ಸೊ 8 6 48 ಅಂದ್ರೆ 638 ಸಮಥಿಂಗ್ ಬರ್ತದೆ ಆನ್ಸರ್. 638, ಹೌದಾ? ಸಿಂಪ್ಲಿಫೈ ಮಾಡಿ, 638 ಗ್ರಾಮ್. ಸೊ ಥರ್ಡ್ ಒನ್ ಶುಡ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ಸಿಕ್ಸ್ತ್ ಒನ್, 25 ml ಆಫ್ 3m H2SO4, 75 ml ಆಫ್ 4m H2SO4 ಮೊಲಾರಿಟಿ. ಭಾಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಮೊಲಾರಿಟಿ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, m1v1 ಪ್ಲಸ್ m2v2 ಪ್ಲಸ್ m3v3 ಪ್ಲಸ್ so on like this divided by v1 ಪ್ಲಸ್ v2 ಪ್ಲಸ್ v3 so on. ಈ ರೀತಿ ಬರ್ತದೆ. ಸೊ ಇಲ್ಲಿ ನಮಗೆ ಎರಡಿದೆ, ಪ್ರಾಬ್ಲಮ್ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಏನಾಗ್ತದೆ, m is equal to m1v1 ಅಂದರೆ 25 into 3 ಪ್ಲಸ್ m2v2 which means 75 into 4 divided by v1 plus v2 725 plus 75. So 75 plus 75 4s are 300 divided by 25 plus 75 means 100. So 375 by 100, nothing but you will get 3.75. 3.75 should be the answer. So answer is 3. E formula nenpittukoli, very very important. Then 3.01 in 10 to the power 20 molecules are removed from 98 mg of H2SO4. Then the number of moles of H2SO4 ಭಾಳ ಇಂಪಾರ್ಟೆಂಟ್ ಇದು ನೋಡಿ. ಸೊ ಇಷ್ಟು ಮಾಲಿಕ್ಯೂಲ್ ರಿಮೂವ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಇದಿಷ್ಟರಲ್ಲಿ ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್, ಇದು ಸಿಕ್ಕ ಮೇಲೆ ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ವಿಲ್ ಕ್ಯಾಲ್ಕುಲೇಟ್, ರೈಟ್? ಸೊ ನಾವು 98 mg ನೋಡಿ, ಇಲ್ಲಿ ನಮಗೇನಿದೆ, 98 ಗ್ರಾಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ವಿಲ್ ಹ್ಯಾವ್ 6 into 10 to the power 23 ಮಾಲಿಕ್ಯೂಲ್. ಸೊ 98 ಗ್ರಾಮ್ ಎಲ್ಲಿಂದ ಬಂತು? ಸಲ್ಫ್ಯೂರಿಕ್ ಆಸಿಡ್ದು ಮೋಲಾರ್ ಮಾಸ್ ಎಷ್ಟು? 98, ನೆನ್ಪಿಟ್ಕೊಳ್ಳಿ. ಸೊ 98 ಅಂದರೆ 98 mg ಅಂದರೆ 98 into 10 to the power -3 ಗ್ರಾಮ್ ಗಿವ್ ರೈಸ್ ಟು ಹೌ ಮಚ್? ಸೊ 98 ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಏನು ಬಂತು ಇಲ್ಲಿ? 6 into 10 to the power 20 ಬಂತು, ಹೌದಾ? ಸೊ ಈ 6 into 10 to the power 20 ಒಳಗೆ 3 into 10 to the power 20 ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ಯು ಲೆಫ್ಟ್ ಔಟ್ ವಿತ್ 3 into 10 to the power 20, ರೈಟ್? 3 into 10 to the power 20. ಈಗ ನೋಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂಬರ್ ಆಫ್ ಮೋಲ್ಸ್ ಬೇಕು ನಮಗೆ, ಹೌದಾ? 6 into 10 to the power 23 ಅಂತಂದ್ರೆ 1 mole, ಹೌದಾ? 1 mole ಆಲ್ವೇಸ್ ಸ್ಟ್ಯಾಂಡರ್ಡ್. ಸೊ 3 into 10 to the power 20 ಅಂದರೆ ಎಷ್ಟು ಮೋಲ್? ಹಾಗಾದರೆ 3 1s 3 2s 6, 1/2 ಅಂದರೆ 0.5 ಬಂತು. 0.5 into 10 to the power -3 should be the answer, ಕರೆಕ್ಟಾ? ಸೊ in this particular case answer is this one, 0.5 into 10 to the power -3. ಸಿ ಕ್ವಶನ್ ಹಿಂದ್ಗಡೆ ಇರುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾಸ್ ಆಫ್ 1 molecule ಆಫ್ ವಾಟರ್ ಬಹಳ ಸಿಂಪಲ್ ಇದೆ ನೋಡಿ. 1 molecule ಅಂತ ಕೇಳಿದ್ದಾರೆ, ನಮಗೇನು ಗೊತ್ತಿದೆ? ಸೊ 6 into 10 to the power 23 ಮಾಲಿಕ್ಯೂಲ್ ಅಂದರೆ ಆ ವಾಟರ್ದು ಮಾಲಿಕ್ಯುಲರ್ ಮಾಸ್ 18 ಗ್ರಾಮ್ ಇದೆ. 1 ಮಾಲಿಕ್ಯೂಲಿಗೆ ಎಷ್ಟು? ಹಾಗಾದರೆ 18 divided by 6 into 10 to the power 23. 6 1s 6 3s 3 into 10 to the power 23. ಇದನ್ನು ನೋಡ್ಕೊಂಡು ಫೈನಲಿ ಇಮ್ಮಿಡಿಯೇಟಾಗಿ ಆನ್ಸರ್ ಸೆಲೆಕ್ಟ್ ಮಾಡಬೇಡಿ, ಯಾಕಂದರೆ ಇದು ಗ್ರಾಮಲ್ಲಿದೆ. ಕನ್ವರ್ಟ್ ಇಂಟು ಕೆ ಜಿ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ? 3 into 10 to the power -26 kg ಆಗ್ತದಲ್ಲ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಲ್ಲಿ ಸೆಕೆಂಡ್ ಒನ್, ರಿಮೆಂಬರ್ ದಟ್. ದೆನ್ 9th one, an aqueous solution of 28% of HCl and has a density this much, find the molarity. See 28% ಅಂದ್ರೆ ಮೀನಿಂಗ್ ಏನು? 28 ಗ್ರಾಮ್ ಆಫ್ HCl in 100 ಗ್ರಾಮ್ ಆಫ್ ವಾಟರ್. ಅಂದರೆ ಇಲ್ಲಿ ವಾಟರ್ ಅಲ್ಲ, ಇದು ಸೊಲ್ಯೂಷನ್. ನಮಗಿಲ್ಲಿ ಮಾಸ್ ಆಫ್ ಸೊಲ್ಯೂಷನ್ ಬಂತು, ಇಲ್ಲಿ ಡೆನ್ಸಿಟಿ ಕೊಟ್ಟಿದ್ದಾರೆ, ಹೌದಾ? ಮುಂದೆ ನೋಡಿ, ಮೊಲಾರಿಟಿಗೆ ನಮಗೇನು ಬೇಕು, ರೈಟ್? ಸೊ ಮಾಸ್ ಡಿವೈಡೆಡ್ ಬೈ molecular mass of HCl into 1000 divided by volume in ml, ಹೌದಾ? ಸೊ ನೋಡಿ ಮಾಸ್ ಎಷ್ಟಾಗಾದರೆ HCl 28 ಗ್ರಾಮ್ ಅವರೇ ಕೊಟ್ಬಿಟ್ಟಿದ್ದಾರೆ. 28 ಮಾಲಿಕ್ಯುಲರ್ ಮಾಸ್ ಆಫ್ HCl ಇಸ್ 36.5 ಇಂಟು 1000 ಡಿವೈಡೆಡ್ ಬೈ ವಾಲ್ಯೂಮ್ ಅಂದರೆ ಇಲ್ಲಿ ವಾಲ್ಯೂಮ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ವಾಲ್ಯೂಮ್ ಅಂದ್ರೇನು?
ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್, ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ. ಹೌದಲ್ಲೋ, ಮಾಸ್ ಎಷ್ಟಿಲ್ಲಿ ಸೊಲ್ಯೂಷನ್ದು 100 ಗ್ರಾಮ್, 100. ಡೆನ್ಸಿಟಿ ಎಷ್ಟಿಲ್ಲಿ, ಡೆನ್ಸಿಟಿ ನೋಡಿ 1.20, ಹೌದಾ. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ವಿಲ್ ಗೋಸ್ ಟು ನ್ಯೂಮರೇಟರ್, ಅದಕ್ಕಾಗಿ ನಾನು ಇದನ್ನ ಏನು ಬರೀತೀನಿ, ಇಂಟು 1.20 ಬರೀತೀನಿ. 100 1s 100 10s, ಕರೆಕ್ಟಾ. ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಸಿಂಪ್ಲಿಫಿಕೇಶನ್ ಮಾಡಬೇಕಂತ ಹೇಳಿ. ಸಿ 28 10s 210, 280, ಹೌದಾ. 280 1.20 ಅಂತ ಅಂದರೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು 360 ಅಂತ ಇಟ್ಕೊಳ್ಳೋಣಂತ. ಡಿವೈಡ್ ಬೈ 36.5, ಆನ್ಸರ್ ಇಸ್ 10. ನಾಟ್ ಎಕ್ಸಾಕ್ಟ್ಲಿ ಆನ್ಸರ್ ಇಸ್ 10. ರಿಮೆಂಬರ್, ನಾಟ್ ಎಕ್ಸಾಕ್ಟ್ಲಿ ಆನ್ಸರ್ ಇಸ್ 10. ಆನ್ಸರ್ ಇಸ್ ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 10. ಯಾಕೆ ಇದು 360 ಬರೋದಿಲ್ಲ ಎಕ್ಸಾಕ್ಟ್ಲಿ. ಸೊ ಅರೌಂಡ್ 350. 28 10s 210, 210 1.20 ಅಂದರೆ 210 ಪ್ಲಸ್ 210 ಇಂಟು 0.2 ಮಾಡಿ. ಸೊ 28.2 ಅಂದರೆ 56. ಸೊ 280 ಪ್ಲಸ್ 50 ಅಂತಂದ್ರೆ ಆಲ್ಮೋಸ್ಟ್ 60 ಹಿಡೀರಿ. ಸೊ 60 ಅಂತಂದ್ರೂ ಕೂಡ 340 ಬಂತು, ಆಲ್ಮೋಸ್ಟ್ 340 ಬರ್ತದೆ. ಸೊ ಲೆಸ್ ದ್ಯಾನ್ 10 ಬೇಕಾ ಆನ್ಸರು, ಲೆಸ್ ದ್ಯಾನ್ 10 ಯಾವುದು ಆನ್ಸರು. ಸೊ ಆನ್ಸರ್ ಶುಡ್ ಬಿ 2. ಇಮಿಡಿಯೇಟ್ಲಿ ಯು ಕ್ಯಾನ್ ಸೆಲೆಕ್ಟ್ ಎಸ್. X gram of CaCO3 was heated with decomposed to form CaOCO2. The mass of the solid CaO 28 gram. What is the value of X? Formula reaction bariri. CaCO3 give rise to CaO plus CO2. Right? So, ಇಲ್ಲಿ 100 gram. 100 gram give rise to CaO ಎಷ್ಟಿಲ್ಲಿ 56 gram. ಯಾಕಂದ್ರೆ ಇದು 44. ಕರೆಕ್ಟಾ. ಸೊ ಹಾಗಾದ್ರೆ 28 gram give rise to how much? ಇದರ ಅರ್ಧ ಎಷ್ಟು 50 ಹೌದಲ್ಲ ಆನ್ಸರ್. ಸೊ 50. ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ 10th one ಆನ್ಸರ್ ಇಸ್ 4. 10 gram of piece of marble ಅಂದ್ರೆ ಏನು, ರಿಮೆಂಬರ್ CaCO3 put into the excess of dilute HCl. When the reaction was complete, 1120 ml of CO2 was obtained at STP. Percentage of CaCO3. Remember. So percentage of CaCO3 ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಮಾಸ್ ಗಿವನ್ ಈಸ್ 10. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಮಚ್ ಮೀನ್ಸ್ ವಾಟ್ ಈಸ್ ದ ಮಾಸ್, ವಾಟ್ ಈಸ್ ದ ಮಾಸ್ ಯು ಕ್ಯಾಲ್ಕುಲೇಟ್. ದಟ್ ಮಾಸ್ ಯು ಸಬ್ಸ್ಟಿಟ್ಯೂಟ್ ಹಿಯರ್ ಇಂಟು 100 ಮಾಡಿ, ಯು ವಿಲ್ ಗೆಟ್ ದ ಪರ್ಸಂಟೇಜ್. ಸೊ ಹಾಗಾದರೆ ಫಸ್ಟ್ ಏನು ಮಾಡಬೇಕು, ರಿಯಾಕ್ಷನ್ ಗೊತ್ತಿರಬೇಕು ನಮಗೆ, ಹೌದಾ. CaCO3 ಪ್ಲಸ್ HCl ಗಿವ್ ರೈಸ್ ಟು CaCl2 ಪ್ಲಸ್ CO2 ಪ್ಲಸ್ ವಾಟರ್. ಸೊ ಸಿಂಪ್ಲಿಫಿಕೇಶನ್ ಬ್ಯಾಲೆನ್ಸ್ ಮಾಡಿ 2 HCl ಬರ್ತದೆ, ರಿಮೈನಿಂಗ್ ಇಸ್ ಸೇಮ್. So CaCO3 means remember 100 gram. How much carbon dioxide is released? 22.7 liter. Nothing but 22,700 ml. ಹೌದಾ. ಸೊ ಇದನ್ನು ಆ್ಯಕ್ಚುಲಿ ಸ್ವಲ್ಪ ಹಿಂದ್ಗಡೆ ತೊಗೊಂಡಿರುವಂಥ ಕ್ವಶನ್. ಮೊದಲು ಇದನ್ನು 22.4 ಲೀಟರ್ ಅಂತ ಕರಿತಿದ್ವಿ ಅಟ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಈಗ ಇದನ್ನು 22.7 ಅಂತ ತಗೋತೀವಿ ಬಾರ್ ಪ್ರೆಷರ್. ಅಪ್ರಾಕ್ಸಿಮೇಟ್ಲಿ ನಮಗೆ ಆನ್ಸರ್ ಸಾಕು, ಅದಕ್ಕಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. So this much gives 100 gram. ಹಾಗಾದರೆ 1120 ml gives how much? ಅಂದರೆ 1120 into 100 divided by 22,700. So get cancelled. 1120 divided by 227 ಅಂತಂದರೆ ಆಲ್ಮೋಸ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 227 1s 227 5s, ಹೌದಾ. 5 ಗ್ರಾಮ್ ಅಂತ ಬರ್ತದೆ. ಸೊ ಇಲ್ಲೇನಾಯ್ತು ಹಾಗಾದ್ರೆ ಇಲ್ಲಿ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ 5 divided by 10 into 100 ಬಂತು. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 10 5s 50 ಅಂದರೆ 0.5, 50% ಯು ಹ್ಯಾವ್ ಗಾಟ್ ದ ಆನ್ಸರ್. ಸೊ 50% ಶುಡ್ ಬಿ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. 12 X gram of Ag was dissolved in HNO3. ರೈಟ್, Ag was dissolved in HNO3. ಏನು ಬಂತು, AgNO3. ಈ AgNO3 ಏನು ಮಾಡಿದ್ವಿ, ಎಕ್ಸೆಸ್ ಆಫ್ NaCl ಆ್ಯಡ್ ಮಾಡಿದ್ವಿ. NaCl ಮಾಡಿದಾಗ ಏನು ಬಂತು, AgCl ಬಂತು. ಸೊ 2.87 gram of AgCl was precipitated. 2.87 gram of AgCl was precipitated. The value of X, what is the amount of Ag ಅಂತ ಕೇಳಿದ್ದಾರೆ, ಹೌದಾ. ಸ್ಟ್ಯಾಂಡರ್ಡ್ ಎಷ್ಟು ಅಂತ ನೋಡಿ. AgCl Ag ಅನ್ನು ನೀವು ಇಕ್ವೇಟ್ ಮಾಡಿದರೆ Ag ಗ್ರಾಮ್ ಈಸ್ 108 ಗ್ರಾಮ್. ನೆನ್ಪಿಟ್ಕೋಬೇಕು, ಸಿಲ್ವರ್ ಕೊಟ್ಟಿರ್ತಾರೆ ಜನರಲಿ, ಇದರಲ್ಲಿ ಕೊಟ್ಟಿಲ್ಲ ಅಂದ್ರೆ ನೆನ್ಪಿಟ್ಕೋಬೇಕು ನೀವು. ದರ್ ಇಸ್ ನೋ ಅದರ್ ವೇ. 108 ಗ್ರಾಮ್ ಅಟಾಮಿಕ್ ಮಾಸ್. ಇದರಲ್ಲಿ 108 ಪ್ಲಸ್ 35.5 ಅಂತ ಮಾಡಿದಾಗ you are going to get almost is equal to 143.5 gram, ಹೌದಾ. ಇಲ್ಲಿ ಹಾಗಾದರೆ 2.87 ಗ್ರಾಮ್ ಅಂದರೆ ಎಷ್ಟು? ಸೊ ಹೌದಾ, 2.87 into 108 divided by 143.5.
ಸೊ ಎಷ್ಟು ಬಂತಿಲ್ಲಿ ಸಿ ನೋಡ್ತಾ ಹೋಗಿ 108 2s ಅರೌಂಡ್ 216.8 ಅಂತ ಅಂದರೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು ರಿಮೆಂಬರ್ 108 2s ಅರೌಂಡ್ 108 2s 0.8 ಅದು 1083 ಅಂತ ಮಾಡ್ಕೊಳ್ಬೇಕಾದ್ರೆ ಆಲ್ಮೋಸ್ಟ್ 250 ಡಿವೈಡ್ ಬೈ 143.5 ಸೊ 143 2s 250 280 ಬರ್ತದೆ ಆಲ್ಮೋಸ್ಟ್ 280 ಬರ್ತದೆ 143 142 2 ಆನ್ಸರ್ ಇಸ್ 2 ನಿಯರೆಸ್ಟ್ 2 ಆನ್ಸರ್ ಯಾವುದಿದೆ 2.16 ಹೌದಾ 2.16 ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್ 13 ಹೌ ಮೆನಿ ಮೋಲ್ಸ್ ಆರ್ ಪ್ರೆಸೆಂಟ್ ಇನ್ 720 ಗ್ರಾಮ್ ಆಫ್ ಭಾಳ ಸಿಂಪಲ್ ಇದೆ ನೋಡಿ 18 ಗ್ರಾಮ್ ಗಿವ್ ರೈಸ್ ಟು 1 ಮೋಲ್ ರೈಟ್ 720 ಗ್ರಾಮ್ ಗಿವ್ ರೈಸ್ ಟು ಹೌ ಮಚ್ 720 divided by 18 so 18 ones 18 4s 72 40 should be the answer so 40 answer is 1 which contains least number of molecules ಅಂತ ಕೇಳ್ತಾ ಇದ್ದಾರೆ ಇವೆಲ್ಲ ಕೇಸ್ ಒಳಗೆ ಏನು ಮಾಡಬೇಕು ಅಂತಂದ್ರೆ ಮೋಲ್ಸ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಓಕೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ 4 ಗ್ರಾಮ್ ಆಫ್ CO2 ಅಂದ್ರೆ CO2 is 44 ಗ್ರಾಮ್ ಹೌದಾ ಅಂದ್ರೆ 4 ಗ್ರಾಮ್ ಅಂದ್ರೆ ಏನಾಗ್ತದ 4 divided by 44 ಅಂದ್ರೆ 1/11 ರೈಟ್ so now 3 gram of pH3 is almost P is 31 plus 3 ಅಂದ್ರೆ 34 gram so you will get it as 3 divided by 34 ಬಂತು 3 divided by 34 okay 3 divided by 34 ಅಂತಂದ್ರೆ 3 ones almost 3 11s 33 ಹೌದಾ 11 point something ಬರ್ತದೆ so 11 point something ಬರ್ತದೆ so I will write as 1/11.1 ಅಂತ ಬರೆಯೋಣಂತೆ 11.1 ಅಂತ ಬರೆಯೋಣಂತೆ so COCl2 C is 12 plus 16 plus 35.5 into 2 ಹೌದಾ ಸೊ ಎಷ್ಟಾಗ್ತದೆ ಆಲ್ಮೋಸ್ಟ್ ಸೊ 35 2s 71 ಸೊ 71 plus 16 ಸೊ 71 81 plus 6 87 plus 12 ಅಂದರೆ 99 ಆಯ್ತು ಹೌದಾ 99 ಅಂದ್ರೆ ಇದ್ರದ್ದು ಏನಾಯ್ತು ಈಗ ಇಲ್ಲಿ ಸೊ 10 divided by 99 ಆಯಿತು 10 divided by 99 ಆಯಿತು ಇದು N2 ಅಂತಂದರೆ 28 plus 16 44 ಹೌದಾ 44 ಅಂದರೆ 4/44 ಆಯಿತು 1/11 ಆಯಿತು ಇದು ಸೇಮ್ ಆಗಿರೋದಕ್ಕೆ ಇವೆರಡು ಆನ್ಸರೇ ಆಗೋದಿಲ್ಲ ನೋ ಪ್ರಾಬ್ಲಮ್ ಎಟ್ ಆಲ್ ಇವೆರಡರೊಳಗೆ ಇವೆರಡರೊಳಗೆ ಒಂದು ಅಂದಾಗ ಇಲ್ಲಿ 10 ಅಂದರೆ 1 divided by ಆಲ್ಮೋಸ್ಟ್ ಇಟ್ ಈಸ್ 9.9 ಹೌದಾ 9.9 ಬರ್ತದೆ ರೈಟ್ 9.9 ಬರ್ತದೆ ರೈಟ್ ಸೊ 9.9 ಅಂದರೆ ಈ 1.1/11 ಅಂದರೆ ಆ್ಯಂಡ್ 1.11.1 ಆ್ಯಂಡ್ 1.9.9 ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಲೀಸ್ಟ್ ನಂಬರ್ ಇಸ್ ದಿಸ್ ಓನ್ಲಿ ಬಿಕಾಸ್ ಡಿನಾಮಿನೇಟರ್ ಜಾಸ್ತಿ ಇದೆ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್ ಸೊ 3 ಗ್ರಾಮ್ ಆಫ್ PH3 ಶುಡ್ ಬಿ ದ ಆನ್ಸರ್ ಲಾಸ್ಟ್ ಕ್ವಶನ್ ಇನ್ ದಿಸ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 10.35 ಗ್ರಾಮ್ ಆಫ್ ಮೆಟಲ್ ಅಟಾಮಿಕ್ ಮಾಸ್ 207 ನೋಡಿ ಇಲ್ಲಿ ಸೊ 207 ಗ್ರಾಮ್ ಅಟಾಮಿಕ್ ಮಾಸ್ ಅಂದರೆ 6 × 10⁻23 ಅವಗಡ್ರೋ ನಂಬರ್ ಇರ್ತದೆ ಹಾಗಾದರೆ 10.35 ಅಲ್ಲಿ ಎಷ್ಟು ನೋಡಿ 10.35 into 6 divided by 207 into 10⁻23 ಹೌದಾ 10⁻23 ಈಗ ಇದರಲ್ಲಿ ನೋಡಿದರೆ 6 60 ಹೌದಾ 60 ಅರೌಂಡ್ 65 ಅಂತ ಇಟ್ಕೊಳ್ಳಿ 207 ಸೊ 65 10 6 60 65 ಅಂತ ಇಟ್ಕೊಳ್ಳಿ 207 ಸೊ ಇಂಟು 10⁻23 ಹೌದಾ ಇದನ್ನು 650 ಮಾಡಿದರೆ ಇಲ್ಲಿ 22 ಆಯಿತು 200 1s 200 3s ಬಂತು 3 × 10⁻22 ಶುಡ್ ಬಿ ದ ಆನ್ಸರ್ ಅಂದ್ರೆ ಆನ್ಸರ್ ಯಾವ್ದು ಹಾಗಾದರೆ 1 ಶುಡ್ ಬಿ ದ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ